ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘನಾ ತನೂಜ್ ವ್ಲಾಗ್ಸ್ಗೆ ಎಲ್ಲರಿಗೂ ಸುಸ್ವಾಗತ. ನಾನು ಏನು ಮಾಡಿದ್ದೀನಿ ಇವತ್ತು ಅಂದರೆ ಯುಗಾದಿ ಸ್ಪೆಷಲ್ಗೆ ಪಲಾವ್ ರೆಸಿಪಿ ಹಾಕೋಣ ಯೂಟ್ಯೂಬ್ ಚಾನಲ್ಲಿ. ನಾನು ತುಂಬ ಈಸಿಯಾಗಿ ಮಾಡ್ತೀನಿ, ಹಾಗೆ ಕ್ವಿಕ್ಕಾಗಿ ಮಾಡ್ತೀನಿ. ಚಿಕ್ಕ ಮಕ್ಳುಗಳಿಗೆ ಆಗಿರ್ಬೋದು, ಆಫೀಸ್ಗೆ ಹೋಗೋರಿಗೆ ಆಗಿರ್ಬೋದು, ಬೆಳಗ್ಗೆ ಎದ್ದು ಗಡಿ ಬಿಡಿಯಲ್ಲಿ ಆರಾಮಾಗಿ 5 ನಿಮಿಷ 10 ನಿಮಿಷದಲ್ಲೇ ಪಲಾವ್ ರೆಡಿ ಆಗಿಬಿಡುತ್ತೆ. ಹಾಗೆಲ್ಲ ಪಲಾವ್ ಮಾಡಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು. ನಾನು ಒಂದು ಕಡೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಮಸಾಲೆಗೆ ಬರೀ 3 ಐಟಮ್ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ, ಬೇರೆ ಏನೂ ಹಾಕ್ಕೊಬೇಡಿ. ಹಸಿಮೆಣ್ಸಿನ್ಕಾಯಿ ಖಾರ ನೋಡಿ ಹಾಕ್ಕೊಳ್ಳಿ, ಕೊತ್ತಂಬರಿ ಪುದೀನ ಒಂದೊಂದು ಸ್ವಲ್ಪ ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಕಡೆ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ ಇಟ್ಕೊಂಡ್ಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ. ನೀವು ರೆಗ್ಯುಲರಾಗಿ ಜಾಸ್ತಿ ಆಯಿಲ್ ಯೂಸ್ ಮಾಡೋರು ಕರೆಕ್ಟಾಗಿ ಮಾಡಿ, ಯಾರು ಕಮ್ಮಿ ಆಯಿಲ್ ಯೂಸ್ ಮಾಡ್ತಿರ್ತೀರೋ ಅವ್ರು 1 ಟೇಬಲ್ ಸ್ಪೂನ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಪಲಾವ್ ಎಲೆ ಸಾಮಾನು ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಹಾಕ್ಕೊಂಡು ತುಂಬ ಚೆನ್ನಾಗಿ ಬಾಡಿ ತುಂಬ ಚೆನ್ನಾಗಿ ಆಡಿಸಿ ಆದಮೇಲೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ 2 ಸ್ಪೂನು. ಅದು ತುಂಬ ಫ್ಲೇವರ್ ಕೊಡುತ್ತೆ. ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಿಸ್ಸೇ ಮಾಡಬಾರ್ದು, ಅದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಹಾಗೆ ಆಮೇಲೆ ನಾನು ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ ಎಲ್ಲ ನಾನು ಒಂದು ಕಡೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಹುರಿಬೇಕು. ಎಷ್ಟು ನಾವು ಹುರಿಸ್ತೀವೋ ಅಷ್ಟು ಚೆನ್ನಾಗಿ ನಮಗೆ ಫ್ಲೇವರ್ ಬರುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆ ನಾನು ಇವಾಗ ಹಾಕ್ಕೊತಾ ಇದ್ದೀನಿ ಉಪ್ಪು ಅಂದರೆ ವೆಜಿಟೇಬಲ್ಸ್ಗೆಲ್ಲ ಉಪ್ಪು ಹಿಡಿಬೇಕಲ್ವ, ಅದಕ್ಕೆ ಉಪ್ಪು ಹಾಕ್ಕೊಂಡು ಇವಾಗಲೇ ಬಾಡಿಸ್ಕೊತಾ ಇದ್ದೀನಿ. ಚೆನ್ನಾಗಿ ನೀವು ಎಷ್ಟು ಬಾಡಿಸ್ತೀರೋ ಅಷ್ಟು ಟೇಸ್ಟ್ ಬರುತ್ತೆ. ಹಾಗೆ ರುಬ್ಬಿದ್ದಂಥ ಮಸಾಲೆ ಹಾಕ್ಕೊಂಡಿದ್ದೀನಿ. ಏನು ತುಂಬಾ ಜಾಸ್ತಿ ರುಬ್ಕೋಬೇಕು ಅಂತಲ್ಲ, ನಮ್ಮ ಮನೇಲಿ ಇಬ್ರಿಗೆ ಬೇಕು, ಅದಕ್ಕೆ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮ್ಮನೆ ಜನ ತಕ್ಕಂತೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಜಾಸ್ತಿ ಮಸಾಲೆಗಳೆಲ್ಲ ನಾನು ಹಾಕ್ಕೊಳ್ಳಲ್ಲ, ಟೇಸ್ಟ್ ಬರಲ್ಲ. ಜಾಸ್ತಿ ಎಷ್ಟೇ ಮಸಾಲೆ ಹಾಕಿದ್ರು ಲೈಟ್ ಮಸಾಲೆ ಹಾಕಿದ್ರೇ ಟೇಸ್ಟ್ ಬರುತ್ತೆ. ಹಾಗೆ ನಾನು ಅರಿಶಿನ ಹಾಕ್ಕೊಂಡಿದ್ದೀನಿ. ಅರಿಶಿನ ಸ್ಕಿಪ್ ಮಾಡಬೇಡಿ, ಅರಿಶಿನೂ ಒಂಥರ ಟೇಸ್ಟ್ ಬರುತ್ತೆ. ಕೆಲವ್ರು ಅನ್ಕೋತಾರೆ ಅರಿಶಿನಿಂದ ಟೇಸ್ಟ್ ಬರಲ್ಲ ಅಂತ. ಅರಿಶಿನಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆದರೆ ನಾವು ಎಷ್ಟು ಹಾಕಬೇಕು ಅಷ್ಟು ಹಾಕ್ಕೊಬೇಕು. ಜಾಸ್ತಿ ಹಾಕಿದ್ರೂ ಟೇಸ್ಟ್ ಬರಲ್ಲ, ಕಮ್ಮಿ ಹಾಕಿದ್ರೂ ಟೇಸ್ಟ್ ಬರಲ್ಲ. ನಿಮ್ಗೊಂದು ಅಳತೆ, ಒಂದು ರೇಂಜಿಗೆ ಒಂದು ಚಿಟಿಕೆ ಹಾಕಿದಷ್ಟು, ನಾವು ಇಬ್ರಿಗೆ ಮಾಡ್ಕೊತಿದ್ದೀವಿ ಅಂದರೆ ಒಂದು ಅಂದಾಜಲ್ಲಿ ಹಾಕ್ಕೊಳ್ಳಿ. ನಾನು ಹಾಗೆ ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಡ್ತೀನಿ ಸ್ಟಾರ್ಟಿಂಗೆ. ಕೆಲವರು ಅಕ್ಕಿ ಹಾಕ್ಕೊತಾರೆ, ನಾನು ಅಕ್ಕಿ ಹಾಕ್ಕೊಳ್ಳಲ್ಲ, ನೀರು ಹಾಕ್ಕೊಂಡ್ಬಿಡ್ತೀನಿ. ಫಸ್ಟು ನೀರು ಹಾಕಿ ಒಂದು ಮಳ್ಳ ಬರಬೇಕು ಅಂತಾರಲ್ಲ ಹಾಗೆ. ಯಾಕಂದರೆ ಆಗಿನ ಕಾಲದಲ್ಲಿ ಮಾಡ್ತಿರೋ ಅಡುಗೆಗಳೇ ತುಂಬ ಟೇಸ್ಟ್ ಅಂತ ನಮ್ಮಮ್ಮ ಹೇಳ್ಕೊಟ್ಟಿದ್ದು. ಫಸ್ಟ್ ಅಕ್ಕಿ ಹಾಕಬೇಡ, ನೀರು ಹಾಕ್ಬಿಡು. ನೀರು ಹಾಕಿದ್ಮೇಲೆ ಮಳ್ಳದ ಮೇಲೆ ಅಕ್ಕಿ ಹಾಕು, ತುಂಬ ಚೆನ್ನಾಗಿ ಬರುತ್ತೆ ಅಂತ. ನಾನು ಇವಾಗ ಹಾಗೆ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೆ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನೀರು ಹಾಕಿ ಚೆನ್ನಾಗಿ ಮಳ್ಳದ್ಮೇಲೆ ಅಕ್ಕಿ ಹಾಕೋತೀನಿ. ಅಕ್ಕಿ ಹಾಕಿ ಒಂದು ಮಳ್ಳದ್ಮೇಲೆ ಕುಕ್ಕರ್ ವಿಸಿಲ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡ್ತೀನಿ. ಇಷ್ಟೇ. ಕುಕ್ಕರ್ ವಿಸಿಲ್ ಹಾಕಿ ಕ್ಲೋಸ್ ಮಾಡಿದ್ಮೇಲೆ ನಿಮಗೆ ಅದಕ್ಕಿಂತ ಮುಂಚೆನೇ ಎಷ್ಟು ರುಚಿಯಲ್ಲ ನೋಡಿ, ಇನ್ನೇನೂ ಹಾಕೋಂಗಿಲ್ಲ. ಎಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಂದರೆ ನಾನು ಇನ್ನೇನೂ ಆ್ಯಡ್ ಮಾಡಿಲ್ಲ, ಬರೀ ಇಷ್ಟೇ ಮಾಡಿರೋದು. ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ವಿಸಿಲ್ ಹಾಕಿ ಕೂಗಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಲಾವ್ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರಂತೂ ತುಂಬ ಇಷ್ಟಪಟ್ಟು ತಿಂದರು. ಒಂದು ಟೈಮಲ್ಲೇ ಖಾಲಿ ಆಗೋಯ್ತು ಪಲಾವು. ಆಮೇಲಿಂದ ಪಾಯಸ ಮಾಡಿದ್ದೆ, ಹಬ್ಬಕ್ಕೆ ಪಲ್ಯ ಬೋಂಡ ಎಲ್ಲ ಮಾಡಿದ್ದೆ. ಬೋಂಡ ರೆಸಿಪಿ ಎಲ್ಲ ನೀವು ಬೇಕು ಅಂತ ಕೇಳಿ ನನಗೆ ಕಮೆಂಟ್ ಮಾಡಿ, ಬೇಕಿದ್ದರೆ ನಾನು ಅದರದ್ದೆಲ್ಲ ಮಾಡಿ ಹಾಕ್ತೀನಿ. ಹಾಲು ಪಾಯಸ ಅಂತೂ ಒಂದು 5 ಮಿನಿಟ್ಸು ಸಾಕಾಗಲ್ಲ, ಈಸಿಯಾಗಿ ಮಾಡ್ಬೋದು, ತುಂಬ ಟೇಸ್ಟಿಯಾಗಿ ಮಾಡ್ಬೋದು. ನಾನು ಹೇಳ್ತೀನಿ ಹೇಗೆ ಮಾಡಬೇಕು ಅಂತ. ನಿಮಗೆ ಬೇಕಿದ್ದರೆ ಅದರದ್ದೆಲ್ಲ ನೀವು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಆ್ಯಂಡ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಬೇಡಿ.